ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪಿ ಯು ಸಿ ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. ದ್ವಿತೀಯ ಪಿ ಯು ಸಿ ಪೂರ್ವ ಸಿದ್ಧತಾ ಪರೀಕ್ಷೆ 2026 ವಿಷಯ ಇತಿಹಾಸ, ಅಂಕಗಳು 80. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಎಲ್ಲರೂ ಜಾಯ್ನ್ ಆಗಿ. ಹಾಗೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಭಾಗ ಎ, ರೋಮನ್ ಅಂಕಿ ಐ. ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. ಇದಕ್ಕೆ ಹೇಳಿಕೆ ಡಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಡಿ. ಎ ಮತ್ತು ಬಿ ಗಳೆರಡು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಹಾಗಾಗಿ ಡಿ ಕರೆಕ್ಟ್. ಎ ಮತ್ತು ಬಿ ಗಳೆರಡು ಸರಿಯಾಗಿದೆ ಹಾಗೂ ಬಿಯು ಎನ ಸರಿಯಾದ ವಿವರಣೆ ಆಗಿದೆ. ಹಾಗೆ ಎರಡನೇ ಕ್ವಶನ್, ಚಾಲುಕ್ಯರ ವಾಸ್ತುಶಿಲ್ಪವನ್ನು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆದವರು ಯಾರು? ಎ. ಪರ್ಸಿ ಬ್ರೌನ್. ಕ್ವಶನ್ ನಂಬರ್ 3, ರಾಜ ತೋದರಮಲ್ಲನ ಕಂದಾಯ ಪದ್ಧತಿಗೆ ಸಂಬಂಧಿಸಿದ ಕೆಳಗಿನ ಯಾವ ಜೋಡಿ ಸರಿಯಾಗಿದೆ ಗುರುತಿಸಿ. ಕರೆಕ್ಟ್ ಆನ್ಸರ್ ಎ. ಪೋಳಜ ಸತತ ಉಳುಮೆ ಭೂಮಿಯಲ್ಲಿರುವ ಭೂಮಿ. ಹಾಗೆ ಎರಡನೇ ಕ್ವಶನ್, ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ. ಕರೆಕ್ಟ್ ಆನ್ಸರ್ ಬಿ. 1602. ಹಾಗೆ ಐದನೇ ಕ್ವಶನ್, ಕರ್ನಾಟಕದ ಕೇಸರಿ ಎಂದು ಪ್ರಸಿದ್ಧರಾದವರು. ಕರೆಕ್ಟ್ ಆನ್ಸರ್ ಬಿ. ಗಂಗಾಧರರಾವ್ ದೇಶಪಾಂಡೆ. ಹಾಗೆ ರೋಮನ್ ಅಂಕಿ 2, ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಆರನೇ ಕ್ವಶನ್, ಜೈನ ಧರ್ಮದ ಸ್ಥಾಪಕರು ಡ್ಯಾಶ್. ವೃಷಭನಾಥ. ಏಳನೇ ಕ್ವಶನ್, ಕೈರಾಜ ಎಂಬ ಬಿರುದು ಹೊಂದಿದವರು ಡ್ಯಾಶ್. ಇದಕ್ಕೆ ಕರೆಕ್ಟ್ ಆನ್ಸರ್ ಸಮುದ್ರಗುಪ್ತ. ಹಾಗೆ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಡ್ಯಾಶ್. ಇದಕ್ಕೆ ಕರೆಕ್ಟ್ ಆನ್ಸರ್ ದಾದಾಬಾಯಿ ನವರೋಜಿ. ಹಾಗೆ 9ನೇ ಕ್ವಶನ್, ಆರ್ಯ ಸಮಾಜ ಸ್ಥಾಪಕ ಡ್ಯಾಶ್. ಇದಕ್ಕೆ ಕರೆಕ್ಟ್ ಆನ್ಸರ್ ಸ್ವಾಮಿ ದಯಾನಂದ ಸರಸ್ವತಿ. 10ನೇ ಕ್ವಶನ್, ಡ್ಯಾಶ್ ಕಲ್ಯಾಣ ಚಾಲುಕ್ಯರ ಮೊದಲ ರಾಜಧಾನಿ ಮಣಿಕೇಟ್. ಹಾಗೆ ಹೊಂದಿಸಿ ರೋಮನ್ ಅಂಕಿ 3, ಕೆಳಗಿನವುಗಳಲ್ಲಿ ಹೊಂದಿಸಿ ಬರೆಯಿರಿ. 11ನೇ ಕ್ವಶನ್, ಎ. ಕೈಗಾರೀಕರಣ ಇಲ್ಲವೇ ವಿನಾಶ. ಬಿ. ಅಕ್ಬರ್. ಸಿ. ಸ್ವಾಮಿ ವಿವೇಕಾನಂದರು. ಡಿ. ಹುಯೆನ್ ತ್ಸಾಂಗ್. ಇ. ಅಶೋಕ್. ಎ. ಕೈಗಾರೀಕರಣ ಇಲ್ಲವೇ ವಿನಾಶ. ಇದಕ್ಕೆ ಕರೆಕ್ಟ್ ಆನ್ಸರ್ ಸರ್ ಎಂ ವಿಶ್ವೇಶ್ವರಯ್ಯ. ಬಿ. ಅಕ್ಬರ್. ಅಕ್ಬರ್ಗೆ ಕರೆಕ್ಟ್ ಆನ್ಸರ್ ದೀನ್ ಇ ಇಲಾಹಿ. ಸಿ. ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಮಿಷನ್. ಡಿ. ಹುಯೆನ್ ತ್ಸಾಂಗ್. ಇದಕ್ಕೆ ಕರೆಕ್ಟ್ ಆನ್ಸರ್ ಶಿವುಕಿ. ಇ. ಅಶೋಕ್, ಧರ್ಮ ವಿಜಯ. ರೋಮನ್ ಅಂಕಿ 4, ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 1 ಅಂಕ ಅಥವಾ 1 ವಾಕ್ಯದಲ್ಲಿ ಉತ್ತರಿಸಿ. 12ನೇ ಕ್ವಶನ್, ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸಿದ ಗ್ರಂಥವನ್ನು ಹೆಸರಿಸಿ. ಇದಕ್ಕೆ ಕರೆಕ್ಟ್ ಆನ್ಸರ್ ಕವಿರಾಜ ಮಾರ್ಗ. 13ನೇ ಕ್ವಶನ್, ಭಾರತೀಯ ಪುರಾತತ್ವ ಇಲಾಖೆಯನ್ನು ಯಾವ ವರ್ಷ ಸ್ಥಾಪಿಸಲಾಯಿತು? 1904. ಹಾಗೆ 14ನೇ ಕ್ವಶನ್, ಮೌರ್ಯರ ರಾಜ್ಯ ಲಾಂಛನ ಯಾವುದು? ಧರ್ಮಚಕ್ರ. 15ನೇ ಕ್ವಶನ್, ಭಾರತದ ಗಿಣಿ ಎಂದು ಯಾರನ್ನು ಕರೆಯಲಾಗಿದೆ? ಅಮೀರ್ ಖುಸ್ರೋ. ಹಾಗೆ 16ನೇ ಕ್ವಶನ್, ಭಾರತೀಯ ಪುನರ್ಜೀವನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ? ರಾಜಾರಾಮ್ ಮೋಹನ್ ರಾಯ್. ಹಾಗೆ ಭಾಗ ಬಿ, ರೋಮನ್ ಅಂಕಿ 5, ಈ ಕೆಳಗಿನ ಯಾವುದಾದರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 1 ಪದ ಅಥವಾ 2 ವಾಕ್ಯದಲ್ಲಿ ಉತ್ತರಿಸಿ. 17ನೇ ಕ್ವಶನ್, ಭಾರತದ ಯಾವುದಾದರೂ 2 ನೈಸರ್ಗಿಕ ಲಕ್ಷಣಗಳನ್ನು ತಿಳಿಸಿ. ಹಿಮಾಲಯ ಪರ್ವತಗಳು, ಕಾಂಚನಜಂಗಾ ಪರ್ವತ. ಹಾಗೆ 18ನೇ ಕ್ವಶನ್, ಹಳೆಯ ಶಿಲಾಯುಗದ ಯಾವುದಾದರೂ 2 ತಾಣಗಳನ್ನು ಹೆಸರಿಸಿ. ಸೋಹರ್ ನದಿ ಕಣಿವೆ, ನರ್ಮದಾ ನದಿ ಕಣಿವೆ. ಹಾಗೆ 19ನೇ ಕ್ವಶನ್, ವೈದಿಕ ಕಾಲದಲ್ಲಿ ರಾಜನಿಗೆ ಯಾವ 2 ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡುತ್ತಿದ್ದವು? ಸಭಾ ಮತ್ತು ಸಮಿತಿ. ಈ ಕ್ವಶನ್ ಇಂಪಾರ್ಟೆಂಟ್ ಇರುತ್ತದೆ, ಪ್ರಿಪೇರ್ ಟು ಹಾಗೆ ಏನ್ಮೇಲೆ ಸಹ. ಹಾಗೆ 20ನೇ ಕ್ವಶನ್, ಕಾಳಿದಾಸನ ಯಾವುದಾದರೂ 2 ಕೃತಿಗಳನ್ನು ಹೆಸರಿಸಿ. ಅಭಿಜ್ಞಾನ, ಶಾಕುಂತಲ, ವಿಕ್ರಮದೇವ. ಇವು ಸಹ ಇಂಪಾರ್ಟೆಂಟ್ ಆಗಿದೆ. 21ನೇ ಕ್ವಶನ್, ಶತವನ್ನರ ಯಾವುದಾದರೂ 2 ವಾಸ್ತುಶಿಲ್ಪ ಕೇಂದ್ರಗಳನ್ನು ಹೆಸರಿಸಿ. ಅಮರಾವತಿ, ಅರ್ಜುನಕೊಂಡ. ಹಾಗೆ 22ನೇ ಕ್ವಶನ್, ತಕ್ಕೋಳಂ ಕದನವು ಯಾವಾಗ ಮತ್ತು ಯಾರ ನಡುವೆ ನಡೆಯಿತು? 949ರಲ್ಲಿ ರಾಷ್ಟ್ರಕೂಟರು ಮತ್ತು ಚೋಳರ ನಡುವೆ ನಡೆಯಿತು. 23ನೇ ಕ್ವಶನ್, ಪಲ್ಲವರ ವಾಸ್ತುಶಿಲ್ಪದ ಯಾವುದಾದರೂ 2 ಪ್ರಮುಖ ಕೇಂದ್ರಗಳನ್ನು ಹೆಸರಿಸಿ. ಕಾಂಚಿ ಮತ್ತು ಮಹಾಬಲಿಪುರಂ. ಹಾಗೆ 24ನೇ ಕ್ವಶನ್, ಅಮೋಘವರ್ಷನ ಯಾವುದಾದರೂ 2 ಬಿರುದುಗಳನ್ನು ಹೆಸರಿಸಿ. ನೃಪತುಂಗ, ಶ್ರೀವಲ್ಲಭ. 25ನೇ ಕ್ವಶನ್, ಶಿವಾಜಿಯು ಸಂಗ್ರಹಿಸುತ್ತಿದ್ದ 2 ಪ್ರಮುಖ ತೆರಿಗೆಗಳು. ಚೌತ್, ಸಂದರ್ಶಮುಖಿ. 26ನೇ ಕ್ವಶನ್, ಕನ್ನಡದ ಪ್ರಥಮ ನಾಟಕ ಯಾವುದು ಮತ್ತು ಅದರ ಕರ್ತೃ ಯಾರು? ಮಿತ್ರವಿಂದ ಗೋವಿಂದ ಶೇರ್ಷಾ. ಹಾಗೆ 27ನೇ ಕ್ವಶನ್, ಶಂಕರಾಚಾರ್ಯರು ಸ್ಥಾಪಿಸಿದ 2 ಮಠಗಳನ್ನು ಹೆಸರಿಸಿ. ಈ ಕ್ವಶನ್ಗೆ ಆನ್ಸರ್ ಕಾಮೆಂಟ್ ಮಾಡಿ. ಹಾಗೆ 28ನೇ ಕ್ವಶನ್, ಪ್ಲಾಸಿ ಕದನ ಯಾರ ನಡುವೆ ನಡೆಯಿತು? ಮೊಹಮ್ಮದ್ ಸಿರಾಜುದ್ದೀನ್ ಮತ್ತು ಬ್ರಿಟಿಷರು. 29ನೇ ಕ್ವಶನ್, ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ಜರುಗಿತು ಮತ್ತು ಯಾವಾಗ? ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಬೆಳಗಾವಿಯಲ್ಲಿ 1924ರಲ್ಲಿ.
ಭಾಗ ಸಿ ರೋಮನ್ ಅಂಕಿ 6. ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳು ಪ್ರತಿಯೊಂದಕ್ಕೂ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. 30ನೇ ಕ್ವಶನ್. ಸಿಂಧೂ ನಾಗರಿಕತೆಯ ನಗರ ಯೋಜನೆಯನ್ನು ವಿವರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಆ್ಯನ್ಯುವಲ್ ಸಹ ಬರುವ ಸಾಧ್ಯತೆ ಇದೆ. ಪ್ರಿಟ್ರಿಗಿಸ್ 2 ಸಹ ಬರುವ ಸಾಧ್ಯತೆ ಇದೆ. 31ನೇ ಕ್ವಶನ್ ಸಹ ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಇದು ಸಹ ಬರುತ್ತದೆ. 32ನೇ ಕ್ವಶನ್. ಬಸವೇಶ್ವರರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಚರ್ಚಿಸಿ. ಬಸವೇಶ್ವರರು, ಶಂಕರಾಚಾರ್ಯ, ಮಧ್ವಾಚಾರ್ಯ ಮೂರರಲ್ಲಿ ಒಂದು ಫಿಕ್ಸ್ ಕ್ವಶನ್ ಆಗಿರುತ್ತದೆ. ಹಾಗೆ 33ನೇ ಕ್ವಶನ್. ಕರ್ನಾಟಕದ ಏಕೀಕರಣ ಚಳವಳಿಯನ್ನು ಸಂಕ್ಷಿಪ್ತವಾಗಿ ಚರ್ಚಿಸಿ. 5 ಅಂಕ ಮತ್ತು 10 ಅಂಕದ ಆನ್ಸರ್ಗಳು ಎಲ್ಲ ವಿಡಿಯೋ ಲಾಂಗ್ ಆಗೋ ಕಾರಣದಿಂದ ಲಾಂಗ್ ಆಗುತ್ತದೆ. ನಿಮಗೆ ಬೋರ್ ಹೊಡಿತದೆ ವಿಡಿಯೋ ನೋಡಲು. ಹಾಗಾಗಿ ಟೆಲಿಗ್ರಾಮ್ ಚಾನಲ್ನಲ್ಲಿ ಎಲ್ಲ ಆನ್ಸರ್ಗಳನ್ನು ಬಿಟ್ಟಿದ್ದೇವೆ. ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆಗಿ. ಹಾಗೆಯೇ 10 ಅಂಕದ ಪ್ರಶ್ನೆಯಲ್ಲಿ ಯಾವುದು ಇಂಪಾರ್ಟೆಂಟ್ ಅಂದರೆ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿರುತ್ತದೆ. ಹಾಗೆಯೇ 37ನೇ ಕ್ವಶನ್. 1885ರಿಂದ 1920ರವರೆಗಿನ ಭಾರತದ ರಾಷ್ಟ್ರೀಯ ಚಳವಳಿಯನ್ನು ವಶಪಡಿಸಿದವರು. ಹಾಗೆ 38ನೇ ಕ್ವಶನ್ ಸಹ ಬಿಟ್ಟಿದ್ದೇವೆ. ಟೆಲಿಗ್ರಾಮ್ ಚಾನಲ್ನ ಸಹ ನೋಡ್ಕೊಳ್ಳಿ. ಹಾಗೆ ನಮ್ಮ ಪ್ಲೇಲಿಸ್ಟ್ನಲ್ಲಿ ಸಹ ಇದೆ. 39ನೇ ಕ್ವಶನ್ಗೆ ಆನ್ಸರ್ ಎಲ್ಲ ಭಾರತ ಮ್ಯಾಪ್ ಮತ್ತು ಅದರ ಬಗ್ಗೆ ಎಲ್ಲ ಇದೆ, ನೋಡಿಕೊಳ್ಳಿ. ಎಲ್ಲಾದರೂ ತಪ್ಪಿದ್ದರೆ ಕ್ಷಮಿಸಿ. ಧನ್ಯವಾದಗಳು.